ನಮಸ್ತೆ, ಇದು ಭಾನುವಾರದ ವಿಡಿಯೋ ಆಗಿರುತ್ತೆ. ಇವತ್ತು ಮಕ್ಕಳಿಗೆ ರಜೆ ಇದ್ದಿದ್ದರಿಂದ ಸ್ವಲ್ಪ ಅಡಿಕೆ ಸಸಿ ಪ್ಯಾಕೆಟ್ ಮಾಡೋದಿತ್ತು, ಹಂಗಾಗಿ ತೋಟಕ್ಕೆ ಹೋಗ್ತಾ ಇದ್ದೀವಿ. ಅಡಿಕೆ ಸಸಿ ಪ್ಯಾಕೆಟ್ ಮಾಡೋಕ್ಕೆ ಮುಂಚೆ ಈ ರೀತಿ ಮಣ್ಣೆಲ್ಲ ಹುಡಿ ಮಾಡ್ಕೊಬೇಕು. ಯಾಕೆಂದರೆ ಅಡಿಕೆ ಸಸಿ ಪ್ಯಾಕೆಟ್ ಮಾಡೋಕ್ಕೆ ಈಸಿ ಆಗುತ್ತೆ. 15 ದಿವಸದ ಹಿಂದೆ ಸ್ವಲ್ಪ ಪ್ಯಾಕೆಟ್ ಮಾಡಿದ್ವು ಅಡಿಕೆ ಸಸಿನೆಲ್ಲ. ನಾವು ಪ್ಯಾಕೆಟ್ ಮಾಡಿ 3 ದಿವಸಕ್ಕೆ ತುಂಬ ಜೋರಾಗಿ ಮಳೆ ಬಂತು. ಮಳೆ ಬಂದರೆ ಮಣ್ಣೆಲ್ಲ ತೇವಾಗಿರುತ್ತೆ, ಹಾಗಾಗಿ ಸ್ವಲ್ಪ ಮಣ್ಣೆಲ್ಲ ಡ್ರೈ ಆಗಬೇಕು. ಹಾಗಾಗಿ ಒಂದು ವಾರ ಬಿಟ್ಟು ನಂತರ ಈಗ ಪ್ಯಾಕೆಟ್ ಮಾಡ್ತಾಯಿದ್ದೀವಿ. ಈ ರೀತಿ ಕೆಂಪು ಮಣ್ಣು ಆದರೆ ಚೆನ್ನಾಗಿರುತ್ತೆ ಪ್ಯಾಕೆಟ್ ಮಾಡೋಕ್ಕೆ. ಸೊಸೆ ಆಲ್ರೆಡಿ ತುಂಬಾ ಜಾಸ್ತಿನೇ ಬೆಳೆದಿತ್ತು, ಮತ್ತು ನೋಡಿ ಈ ರೀತಿ ಜಾಸ್ತಿ ಬೇರೆಲ್ಲ ಬಿಟ್ಟಿತ್ತು. ಸ್ವಲ್ಪ ಸಣ್ಣ ಸೊಸೆ ಆದಾಗಲೇ ಪ್ಯಾಕೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಸೊಸೆಗಳು ಅರ್ಧಕ್ಕೆ ಮುರ್ಕೊಳ್ಳುತ್ತೆ. ಮತ್ತು ಸಸಿಗಳು ಸಣ್ಣ ಇದ್ದಾಗಲೇ ಪ್ಯಾಕೆಟ್ ಮಾಡೋದ್ರಿಂದ ಪ್ಯಾಕೆಟ್ನಲ್ಲಿ ಚೆನ್ನಾಗಿ ಬೇರು ಹೊಡ್ಕೊಂಡು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ಪ್ಯಾಕೆಟ್ ಮಾಡಬೇಕಾದ್ರೇ ಸ್ವಲ್ಪ ಹಸುವಿನ ಒಣಗೊಬ್ಬರ ಇರುತ್ತಲ್ಲ, ಅದನ್ನ ಮಿಕ್ಸ್ ಮಾಡ್ಕೊಂಡು ಪ್ಯಾಕೆಟ್ ಮಾಡಿದ್ರೆ ಸಸಿಗಳು ಬೆಳವಣಿಗೆ ಚೆನ್ನಾಗಿರುತ್ತೆ, ಮತ್ತು ಬೇಗನೂ ಕೂಡ ಸಸಿಗಳು ಗ್ರೋತ್ ಆಗುತ್ತೆ. ಈ ವರ್ಷ ನಾವು ಸ್ವಲ್ಪ ಅಷ್ಟೇ ಅಡಿಕೆ ಗೋಟನ್ನ ಪ್ಯಾಕೆಟ್ ಮಾಡ್ತಾ ಇರೋದು. ಈಗ 2ನೇ ವರ್ಷದಲ್ಲಿ 5,000 ಸಸಿನ ಪ್ಯಾಕೆಟ್ ಮಾಡಿದ್ವಿ. ಈ ವರ್ಷ 1,000 ಅಷ್ಟೇ ನಾವು ಅಡಿಕೆ ಗೋಟನ್ನ ಮೊಳಕೆ ಕಟ್ಟಿರೋದು. ಹಾಗಾಗಿ ಮನೆಯವರು ಸೇರ್ಕೊಂಡು ಅಡಿಕೆ ಸಸಿನ ಪ್ಯಾಕೆಟ್ ಮಾಡ್ತಾಯಿದ್ದೀವಿ. ಅಡಿಕೆ ಸಸಿ ಪ್ಯಾಕೆಟ್ ಮಾಡಿದ ನಂತರ ಈ ರೀತಿ ನೀಟಾಗಿ ಜೋಡಿಸಿಡಬೇಕು, ಇಲ್ಲಾಂದರೆ ಇದರೊಳಗೆಲ್ಲ ಹುಲ್ಲು ಬೆಳ್ಕೊಂಡು ಅಡಿಕೆ ಸಸಿ ಗ್ರೋತ್ ಆಗಲ್ಲ ನೀಟಾಗಿ. ಹಾಗಾಗಿ ಕೆಳಗಡಿಕೆ ಚೀಲ ಏನಾರು ಹಾಸಿ ಹುಲ್ಲು ಬೆಳೆದಂಗೆ ನೋಡ್ಕೊಬೇಕು. ಮತ್ತು ಇದ್ರ ಸುತ್ತ ಇರುವೆ ಪೌಡ್ರ್ ಏನಾರು ಹಾಕಬೇಕು, ಯಾಕೆಂದರೆ ಇರುವೆ ಹತ್ಕೊಂಬಿಟ್ರೆ ಸಸಿಗಳನ್ನೆಲ್ಲ ತಿನ್ಕೊಳುತ್ತೆ. ಹಂಗಾಗಿ ಇರುವೆ ಹತ್ಕೊಳ್ದಂಗೆ ನೋಡ್ಕೋಬೇಕು. ಮತ್ತು ದಿನ ಬಿಟ್ಟು ದಿನ ಅಥವಾ 2 ದಿವಸಕ್ಕೊಂದ್ಸಲಿ ಸ್ಪ್ರಿಂಕ್ಲರಲ್ಲಿ ನೀರು ಹಾಯಿಸ್ತಾ ಇರಬೇಕು, ಇಲ್ಲಾಂದರೆ ಸಸಿಗಳು ಒಣಗೋಗ್ಬಿಡುತ್ತೆ. ಸಸಿ ಸಣ್ಣ ಇರೋದ್ರಿಂದ ಇದಕ್ಕೆ ಜಾಸ್ತಿ ಬಿಸಿಲು ಬೀಳಬಾರ್ದು, ಜಾಸ್ತಿ ನೆರಳು ಇರಬಾರ್ದು. ಮತ್ತು ನಾವು ಎಷ್ಟು ಗೋಟುಗಳನ್ನ ಮೊಳಕೆ ಹಾಕಿರ್ತೀವೋ ಅಷ್ಟು ಗೋಟುಗಳು ಮೊಳಕೆ ಬರಲ್ಲ. ಕೆಲವೊಂದು ಗೋಟುಗಳು ಈ ರೀತಿ ಮೊಳಕೆನೇ ಬಂದಿರಲ್ಲ, ವೇಸ್ಟಾಗಿ ಹೋಗುತ್ತೆ. ಈ ರೀತಿ ಮೊಳಕೆ ಕಟ್ಟೋಕ್ಕೆ ಅಡಿಕೆ ಗೋಟುಗಳು ಒಂದು 40ರಿಂದ 50 ವರ್ಷದ ಹಳೆ ಮರದ ಅಡಿಕೆ ಮರದಿಂದ ತಂದಿರೋ ಗೋಟುಗಳಾದರೆ ಚೆನ್ನಾಗಿ ಬರುತ್ತೆ ಗೋಟುಗಳು. ಏಕೆಂದರೆ ನಾವು ಒಂದ್ಸಲಿ ಗೋಟು ಮೊಳಕೆ ಬಂದಮೇಲೆ ಒಂದ್ಸಲಿ ಮರ ಹಾಕಿದ್ರೆ ಅದು ದೊಡ್ಡ ಮರ ಆದಮೇಲೆ ಅದು ಚೆನ್ನಾಗಿ ಫಲ ಬರಬೇಕು. ಹಂಗಾಗಿ ಹಳೆ ಮರದ ಗೋಟಾದರೆ ತುಂಬ ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ, ಹಾಗೆ ಚೆನ್ನಾಗಿ ಗ್ರೋತ್ ಆಗಿ ಬೇಗನೆ ಫಲ ಕೊಡುತ್ತೆ. ಹಾಗಾಗಿ ಹಳೆ ಮರದ ಗೋಟುಗಳು ಈ ರೀತಿ ಮೊಳಕೆ ಕಟ್ಟಿದ್ರೆ ಚೆನ್ನಾಗಿರುತ್ತೆ, ಇಳುವರಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ಸ್ನೇಹಿತರೆ, ನನಗೆ ತಿಳಿದಿರುವಂತಹ ಕೆಲವೊಂದು ಮಾಹಿತಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಪೇಜ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ, ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳನ್ನ ಮಾಡಿದ್ರೆ ಫಾಲೋ ಮಾಡಲ್ಲ ಅಂತ ಗೊತ್ತು, ದಯವಿಟ್ಟು ಫಾಲೋ ಮಾಡಿ, ಸ್ವಲ್ಪನಾದರೂ ನಮಗೆ ಸಪೋರ್ಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.